ದಿಮಿ ತಕ ಜಣು ತಕ ದಿಮಿ ತಕ ಜಣು ತಕ ದಿಮಿ ತಕ ಜಣು ತತ್ತ ತಕ ದಿಮಿ ತಜಣು ತಕ ದಿಮಿ ತಜಣು ತಕ ದಿಮಿ ತಜಣು ತತ್ತ ತಕ ದಿಮಿ ತಕ ಜಣು ತತ್ತ ತಗಿಡ ತಗಿಡ ಜಣು ತತ್ತ ತತ್ತತ್ತಾಂ ತತ್ತತ್ತಾಂ ತತ್ತ ಕ್ರೀಡದೆ ತತ್ತ ಕ್ರೀಡದೆ ತತ್ತ ಕ್ರೀಡದೆ ತತ್ತ ಕ್ರೀಡದೆ 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 ತಕ ದಿಮಿ ತಕ ಜಣು ತಕ ದಿಮಿ ತಕ ಜಣು ತ ತ ತ ತಂ ತಕ ದಿಮಿ ತಕ ಜಣು ತಕ ದಿಮಿ ತಕ ಜಣು ತ ತ ತ ತಂ ತಕ ದಿಮಿ ತಕ ಜಣು ತಕ ದಿಮಿ ತಕ ಜಣು ತಕ ದಿಮಿ ತಕ ಜಣು ತಕ ದಿಮಿ ತಕ ಜಣು ತಜ್ಜಂ ತಕ ಜಂ ತಗಿಡ ಜಂ ತದಿಗಿಣ ತಂ ತದಿಗಿಣ ತಂ ತದಿಗಿಣ ತಂ ತಜ್ಜಂ ತಕ ಜಂ ತಗಿಡ ಜಂ ತದಿಗಿಣ ತಂ ತದಿಗಿಣ ತಂ ತದಿಗಿಣ ತಂ ತಜ್ಜಂ ತಕ ಜಂ ತಗಿಡ ಜಂ ತದಿಗಿಣ ತಂ 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 ತಾ ಸಭಾಸದರೇ, ಇಂದು ಬಹುಮುಖ್ಯವಾದ ವಿಷಯ ಚರ್ಚೆಗೆ ಬರಲಿದೆ. ಪಾಂಡವರ ಪರವಾಗಿ ಕೃಷ್ಣನು ರಾಯಭಾರಿಯಾಗಿ ಬರುತ್ತಿದ್ದಾನೆ. ಬರಲಿ, ಅರ್ಧ ರಾಜ್ಯವನ್ನು ಕೇಳುವುದು ಆತನ ಉದ್ದೇಶವಂತೆ ಇರಲಿ. ಈ ವಿಷಯವನ್ನ ನಾವು ಪರಿಶೀಲಿಸಿ ಒಂದು ನಿರ್ಣಯಕ್ಕೆ ಬಂದಿದ್ದೇವೆ. ಈ ವಿಷಯದಲ್ಲಿ ನನ್ನದೇ ಆಶಯ, ನನ್ನದೇ ಅಭಯ, ನನ್ನದೇ ನಿರ್ಣಯ. ಇದರ ವಿರುದ್ಧ ಯಾರೂ ಮಾತನಾಡಬಾರದು. ಸುಯೋಧನ, ನಿಮ್ಮ ನಿರ್ಣಯವು ಧರ್ಮಸಮ್ಮತವಾಗಿರಬೇಕು. ಇಲ್ಲದಿದ್ದರೆ ನಾವು ತಿಳಿಸಬೇಕಾಗುತ್ತದೆ. ತಿಳಿಸಿ, ಸಂತೋಷವಾಗಿ ತಿಳಿಸಿ. ಒಪ್ಪುವುದು ಬಿಡುವುದು ನಮಗೆ ಸಂಬಂಧಿಸಿದ್ದು. ದುರ್ಯೋಧನ, ನಾವು ಕುರುಸಿಂಹಾಸನಕ್ಕೆ ಅಧೀನರು. ರಾಜನು ಧರ್ಮ ನೀತಿಗಳ ಅಧೀನನು. ಎಲ್ಲೆಯನ್ನ ಮೀರಬಾರದು. ಮೀರಿದರೆ ಏನಾಗುತ್ತದೆ ಅನುಭವಿಸಲು ಸಿದ್ಧರಿದ್ದೇವೆ. ದುರ್ಯೋಧನ, ಓಹೋ, ದಾಸಿಪುತ್ರನು ನನಗೆ ಉಪದೇಶ ಮಾಡುವವನು. ಆಗಲಿ ವಿದುರ, ನಿನ್ನೆಯ ರೋದನವೂ ನಡೆಯಲಿ. ಹೌದು ದುರ್ಯೋಧನ, ನನ್ನ ರೋದನೆಯು ಅರಣ್ಯ ರೋದನವೇ. ನಿನ್ನಂತವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೇನು ಮಾಡಲಿ, ಕೆಡುವವರನ್ನು ನೋಡಿದಾಗ ಅವರಿಗೆ ಸದುಪದೇಶ ಮಾಡುವುದು ನನ್ನ ಕರ್ತವ್ಯ. ಕುಮಾರ, ನೀನು ಯೌವನ ಮದದಿಂದ ಗರ್ವಿತನಾಗಿರುವೆ. ರಾಜ್ಯ ಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ಬೇಡ ಕುಮಾರ, ಬೇಡ. ಈ ಹಠ ಬೇಡ. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡು. ಇದು ನನ್ನ ಆಶಯ. ವಿದುರ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲೇಕೆ? ಸಾಕು, ಸುಮ್ಮನೆ ಕುಳಿತುಕೋ. ಕುಂತಿ ಪುತ್ರರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ತಕ್ಕದನ್ನೇ ಮಾತನಾಡಿದೆ. ಏನು, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕೆ? ರಾಜನೀತಿಯನ್ನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ತಪ್ಪು ತಪ್ಪಾಗ ಹಟ್ಟಿದರೆ ಗತಿ ಬೆಚ್ಚಗಾದೀತು. ಜಾಕೆ ನಾನು ಎನ್ನದಿರು, ನಾನು ನಾನೆಂದು ಮೇರೆಯದಿರು. ಆಸ್ತಿಯು ನಿನದಲ್ಲ, ಆಸ್ತಿಯು ನಿನದಲ್ಲ ಎಂದಾದರೊಂದು ದಿನ ಮಣ್ಣಾಗುವ ದೇಹಕ್ಕೆ ವ್ಯಾಮೋಹವು ಏಕೆ? ದುರ್ಯೋಧನ, ನಾನು ನಾನು ಎಂದವರು
ಮಣ್ಣಲ್ಲಿ ಮಣ್ಣಾಗಿ ಹೋದರು. ನನ್ನದು ತನ್ನದು ಎಂದವರು ಬರೀ ಬೆತ್ತಲಾಗಿ ನಡೆದರು. ನನ್ನವರು ತನ್ನವರು ಎನ್ನದೆ ಬರೀ ಸ್ವಾರ್ಥದಿಂದ ಬದುಕಿದವರು ಹೆಸರಿಲ್ಲದಂತೆ ಮಣ್ಣಾದರು. ಸುಯೋಧನ, ನೀನು ಸತ್ಯ ಕಹಿ ಅಸತ್ಯ ಸಿಹಿ ಎಂದು ತಿಳಿದಿರುವ ನೀನೋರ್ವ ಧನದಾಹಿ, ಸಾಮ್ರಾಜ್ಯ ವ್ಯಾಮೋಹಿ. ದೇಹಿ ಎನ್ನುವ ಸಹೋದರರನ್ನು ಕೈಲಾಗದವರು ಎಂದು ಕಡೆಗಣಿಸುತ್ತಿರುವ ನೀನೋರ್ವ ಭ್ರಾತೃದ್ರೋಹಿ. ನಿನಗೆ ಕೇಡುಗಾಲ ಸಮೀಪಿಸಿರುವುದು. ರೋಗಿಗೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ಅಂದ ಹಾಗೆ ಅಪಥ್ಯವು ಎಂದಿಗೂ ರುಚಿಸುವುದಿಲ್ಲ ಎಂದು ತಿಳಿದಿರುವ ನೀನೋರ್ವ ಬುದ್ಧಿವಿಕಲ್ಪ, ನೀನೋರ್ವ ಮೂರ್ಖ. ದುಶ್ಯಾಸನ, ಈ ವಿದುರನ ಮಾತುಗಳು ವಿಧಿ ಮೀರುತ್ತಿವೆ. ಈ ಕ್ಷಣದಿಂದ ಸಭೆಯಿಂದ ಹೊರಗಟ್ಟು. ದಾಸಿ ಪುತ್ರ ನುಡಿಯಬೇಡವೋ, ದಾಸಿ ಪುತ್ರ ನುಡಿಯಬೇಡವೋ. ಉಪ್ಪು ತಿಂದ ಮನೆಗೆ ಎರಡು ಬಗೆಯಬೇಡವೋ. ಗಂಡುಗಲಿ ಕೌರವರ ಶಕ್ತಿ ತಿಳಿಯದೆ ಸಂಧಾನ ಮಾಡಿರೆಂದು ಏಕೆ ಬಗಳುವೆ ವಿದುರ? ಗಂಡುಗಲಿ ಕೌರವರ ಶಕ್ತಿ ತಿಳಿಯದೆ ಸಂಧಾನ ಮಾಡಿರೆಂದು ಏಕೆ ಬಗಳುವೆ? ಧರ್ಮದ್ರೋಹಿಯೇ ಭ್ರಾತೃದ್ರೋಹಿಯೇ, ಧರ್ಮದ್ರೋಹಿಯೇ ಭ್ರಾತೃದ್ರೋಹಿಯೇ, ಪಾಂಡವರ ಪಕ್ಷಪಾತಿ ನೀನಲ್ಲವೇ, ನೀನಲ್ಲವೇ? ದಾಸಿ ಪುತ್ರ ನುಡಿಯಬೇಡವೋ. ಉಪ್ಪು ತಿನ್ನ ಮನೆಗೆ ಎರಡು ಬಗೆಯಬೇಡವೋ, ಬಗೆಯಬೇಡವೋ, ಎರಡು ಬಗೆಯಬೇಡವೋ. ಎಲ್ಲವೋ ದಾಸಿಪುತ್ರ, ಏನು ಬಗಳುತ್ತಿರುವೆ? ಇದು ರಾಜಸಭೆ. ನಿನ್ನ ಗೊಡ್ಡು ಬೆದರಿಕೆಗೆ ಎದುರುವ ಏಡಿಗಳು ನಾವಲ್ಲ. ಕೌರವರ ಅನ್ನವನ್ನು ತಿಂದು ನಮ್ಮನ್ನು ನಿಂದಿಸುವ ನೀನು ಒಂದರಗಳಿಗೂ ನಿಲ್ಲಲಾಗದು. ಒಳಗಾಚೆ. ಛೀ ಪಾಪಿ, ನನ್ನನ್ನು ತಳ್ಳಿಸುವಷ್ಟು ಸಾಮರ್ಥ್ಯ ಉಂಟಾಯಿತೆ? ಕೇಳುವ ವಿವೇಕಿ, ಈ ಕುರು ಸಿಂಹಾಸನದ ಗೌರವದಿಂದ ನಾನಿಷ್ಟು ದಿನ ಸಹಿಸಿದ್ದೆನು. ನನಗೆ ತಿಳಿದಿರುವ ನ್ಯಾಯ ನೀತಿಗಳನ್ನು ಹೇಳಿಯೇ ತೀರುತ್ತೇನೆ. ಪಾಪಿ, ಈ ಕುರು ಸಿಂಹಾಸನಕ್ಕೆ ಗೌರವದಿಂದ ನಾನಿಷ್ಟು ದಿನ ಸಹಿಸಿದ್ದೆನು. ಕೇಳುವ ವಿವೇಕಿ, ಭೀಮನು ನಿನ್ನ ತೊಡೆಯನ್ನು ಒಡೆದು ಕೊಲ್ಲುವಾಗ ಅದನ್ನು ತಡೆಯಲೆಂದು ಈ ಬಿಲ್ಲನ್ನು ಇಟ್ಟುಕೊಂಡಿದ್ದೆನು. ಇದು ನಿನ್ನೆದುರೇ ಮುರಿದು ಬಿಸಾಡುವೆನು. ಪ್ರಮಾದವಾಯಿತು ದುರ್ಯೋಧನ. ಪೂಜ್ಯರಾದ ವಿದುರನನ್ನ ಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನ ಕಳೆದುಕೊಂಡಯ್ಯ. ಕರ್ಣ, ಆತನು ಬಿಲ್ಲು ಮುರಿದರಂತೆ, ಅದಕ್ಕೆ ಭಯಪಡುವರು ಯಾರು? ಮುರುಗು ಬಿಲ್ಲನ್ನು ಮುರಿದರೆ ನಮಗೆ ಯಾರಿಗೂ ಭಯವಿಲ್ಲ. ದುಶ್ಯಾಸನ, ಎಲ್ಲಿ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ತೆಗೆದುಕೊಂಡು ಬಾ. ಇದೋ ಅಗ್ರಜ. ಶ್ರೀಮದಖಂಡ ಭೂಮಂಡಲ ಮಂಡಲಾಧೀಶ ಪ್ರಶಾಂತ ಪ್ರಣಮಿತ ಪಾದಾರವಿಂದ ಗೋವಿಂದ ಪೂರ್ಣಾನಂದ ಸ್ವರೂಪ ಪೂರ್ಣಾವತಾರ ವಾಸುದೇವ ಕೇಶವ ಪರಾಕ್ ಪರಾಕ್ ಪರಾಕ್. ದುರ್ಯೋಧನ, ಈ ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷೀಯರೇ,
ಪಾಂಡವರ ರಾಯಭಾರಿಯಾಗಿ ಈ ದಿನ ನಾನು ಇಲ್ಲಿಗೆ ಬಂದಿದ್ದೇನೆ. ಅವರ ಸಂದೇಶವನ್ನು ತಿಳಿಸುವುದು ನನ್ನ ಅಭಿಮತ. ಬಾಲ್ಯದಿಂದಲೂ ನಿಮ್ಮಿಂದ ಅವರಿಗಾದ ವಿಷಭೋಜನ, ಲಾಕ್ಷಾಗೃಹ ಬಂಧನ, ಕಪಟದೂತ, ದ್ರೌಪದಿಗಾದ ಅಪಮಾನ ಇವೆಲ್ಲವನ್ನ ಸಹಿಸಿ ಮರೆತು ನ್ಯಾಯಯುತವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಯಾಚಿಸುತ್ತಿದ್ದಾರೆ. ಇದು ಸಂಧಿಗೆ ಸುಸಮಯ. ದುರ್ಯೋಧನ, ಸಂಧಿಗಾಗಿ ಪ್ರಯತ್ನಿಸು, ಶಾಂತಿಗಾಗಿ ಪ್ರಯತ್ನಿಸು ದುರ್ಯೋಧನ. ಶಾಂತಿ ಸಂಧಾನಕ್ಕೆ ಇದು ವ್ಯರ್ಥ ಮಾಡಿಕೊಳ್ಳಬೇಡ. ಧೃತರಾಷ್ಟ್ರ, ಪ್ರಿಯ ಪುತ್ರರೇ, ಈ ವಿರೋಧ ಬೇಕೆ? ದುರಾಭಿಮಾನವನ್ನು ಬಿಟ್ಟು ಶಾಂತಿಯಿಂದಿಡುವುದು ಮೇಲು. ವಸ್ತ ದುರ್ಯೋಧನ, ಶ್ರೀಕೃಷ್ಣನ ಸಂದೇಶವು ಭೀಷ್ಮನ ಉದ್ದೇಶವು ನನ್ನ ಆದೇಶವು ಒಂದೇ ಆಗಿದೆ. ದುರ್ಬೊರೆಗೆ ಕಿವಿಗೊಡಬೇಡ. ಪಾಂಡವರು ನಿನಗೆ ಸಹೋದರಲ್ಲವೇ? ದುರ್ಯೋಧನ, ಪವಿತ್ರವಾದ ಈ ಭರತ ಭೂಮಿಯನ್ನು ಶಾಂತಿ ಅಮೃತಧಾರೆಯಿಂದ ಅಭಿಷೇಕ ಮಾಡಿವೆಯೋ ಇಲ್ಲ ಭೀಕರವಾದ ರಕ್ತಪಾತದಿಂದ ಈ ಮಾತೃಭೂಮಿಯನ್ನು ತೊಯ್ಯುವೆಯೋ ನೀನೇ ಯೋಚಿಸು. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ಈ ದೌತ್ಯವನ್ನು ಬಹಳ ಶ್ಲಾಘನೀಯವಾಗಿಯೇ ವಿವರಿಸಿದೆ. ಆದರೆ ನಿನ್ನ ಈ ಮರಳು ಮಾತುಗಳಿಗೆ ಒಡಂಬಡುವ ಬುದ್ಧಿಹೀನನು ಈ ದುರ್ಯೋಧನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಯಾಭಿಮಾನ ಸುನ್ನತಿಯ ಕೊಳಕುಳಿರಲ್ಲ ಕೃಷ್ಣ, ಕೊಳಕುಳಿರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಹಂಕಾರದ, ದುರಾಗ್ರಹದ, ದುರಾಶಯದ, ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಸಾಕು ಮಾಡು ನಿನ್ನ ವಾಕ್ಪಟುತ್ವ. ಅದನ್ನು ನಾನು ಮೊದಲೇ ಬಲ್ಲೆ. ಏನಂತೆ? ನನ್ನದು ದುರಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ. ಹಾಗಲ್ಲ ಕೃಷ್ಣ, ಹಾಗಲ್ಲ. ಈ ಹಸ್ತಿನಾವತಿಯ ಒಡೆಯ ಚಲದಂಕ ಬಲ್ಲ ಕೌರವೇಶ್ವರನ್ನು ಸದೆ ಬೇಡಬೇಕೆಂದನಲ್ಲವೇ ಆ ನಿನ್ನ ಬಂದ ಭೀಮ. ಅದು ದುರಗ್ರಹ. ಕೃಷ್ಣ, ಲೋಕೈಕ ವೀರನಾದ ನನ್ನ ಈ ಪ್ರಿಯ ಸಖ ಕರ್ಣನನ್ನು ಉದ್ಧಬೇಕೆಂದನಲ್ಲವೇ ಆ ನಿನ್ನ ಹೇಳಿ ಪ್ರಾಪ್ತ. ಅದು ದುರಹಂಕಾರ. ಕೃಷ್ಣ, ಸ್ವಾಭಿಮಾನ ಶೂನ್ಯತೆಯಿಂದ ನಿನ್ನ ಸ್ನೇಹವನ್ನು ಬೆಳೆಸಿದ್ರಲ್ಲ ನಿನ್ನ ಪಾಂಡವರು. ಅದು ದುಸ್ಸಹವಾಸ. ಕೃಷ್ಣ, ದುರ್ಯೋಧನ ದುಶ್ಶಾಸನಾದಿಗಳನ್ನೇ ಪುಡಿಗೈದು ಭರತ ಖಂಡದಲ್ಲಿ ವಿಜಯ ಪತಾಕೆಯನ್ನು ಹಾರಿಸಬೇಕೆಂತರಲ್ಲ ಓ ನಿನ್ನ ಹೇಳಿ ಪಾಂಡವರು. ಅದು ದುರಾಶಯ. ಕೃಷ್ಣ, ನಾವೇ ಸಾರ್ವಭೌಮರು, ನಾವೇ ವೀರರು ಎಂದೇ ಪಡ್ತಿರುವರಲ್ಲ ಓ ನಿನ್ನ ಪಾಂಡವರು. ಅದು ದುರಗ್ರಹ. ಕೃಷ್ಣ, ನೀವ್ಯಾರೇನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸಲಾಗದು. ಸುಮ್ಮನೆ ಕಂಠ ಶೋಷಣೆಯಿಂದ ಏನೂ ಪ್ರಯೋಜನವಿಲ್ಲ. ಹೋಗು. ಅಣ್ಣನ ಮಾತುಗಳೆಲ್ಲವೂ ನನಗೆ ಒಪ್ಪಿತು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಯುದ್ಧ ಜ್ವಾಲೆಯು ಈ ಯುದ್ಧ ಬೀರುಗಳಿಂದ ಶಾಂತವಾಗುವುದಿಲ್ಲ. ಕೃಷ್ಣ, ನೀನು ಬಂದ ದಾರಿಯನ್ನು ಹಿಡಿಯುವುದು ಒಳ್ಳೆಯದು. ದುರ್ಯೋಧನ ದುಶ್ಶಾಸನರ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲೆ ಹಾಗೆ ತೀರದ ಹೊರತಾಗಿ ಈ ರಾಧೆಯರಿಗೆ ಭೃಷ್ಟಾನ್ನ ರುಚಿಸುವುದಿಲ್ಲ. ರಾಜೇಂದ್ರ, ಈ ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನಪೇಕ್ಷಿಸುವ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನನ್ನಂತ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನು ಅವರಂತೆ ಮಾತನಾಡುತ್ತಿರುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಕುರುಕುಲವನ್ನೇ ನಾಶ ಮಾಡಲೊಟ್ಟಿರುವೆಯಾ? ಇದು ನಿನ್ನ ಧರ್ಮವೇನಯ್ಯ? ಕೃಷ್ಣ, ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನೇ ಬೇಡುವುದಕ್ಕೆ ಬಂದೆ ಅಲ್ಲವೇ? ಆ ನಿನ್ನ ಧರ್ಮಕ್ಕಿಂತ ನನ್ನ ಧರ್ಮವೇ ಮೇಲು. ಯದುಪತಿ, ನಿನ್ನ ಕೃತ್ರಿಮ ಸಂಧಾನಕ್ಕೆ ಎಂದು ನಾವು ಒಪ್ಪುವುದಿಲ್ಲ. ಓ, ಬೇರೆ ಮೀರಿತು.
ಮದೋನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ಯಾದವ ಯಧಿಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ನಿಮ್ಮಗಳ ಸಲುವಾಗಿ ಮುಂಬರುವ ಭೀಕ್ಷಣ ಯುದ್ಧದಲ್ಲಿ ಈ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ದುರ್ಯೋಧನ ಇಂದು ನಿನ್ನಲ್ಲಿ ಸಂಧಾನದ ಭಿಕ್ಷೆಯನ್ನು ಬೇಡುತ್ತಿರುವೆನು. ಭಿಕ್ಷ ಪ್ರದಾನ ಮಾಡು ದುರ್ಯೋಧನ. ಕೃಷ್ಣ, ಇದರಲ್ಲಿ ನನ್ನ ಅಪರಾಧವೇನಿರುವುದು ರಾಜ? ಪಾಂಡವರು ಜೂಜಾಡಿ ರಾಜ್ಯಾದಿ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಶಾಂತಿ ಪರಿಪಾಲನೆಗಾಗಿ ಕಾಡಿಗೆ ಓದಿದ್ದು ಅಧರ್ಮದ ಕಾರ್ಯವೋ? ಕೃಷ್ಣ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನ ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ಯಾರಿಂದಲೂ ಸಾಧ್ಯವಿಲ್ಲ, ಸಾಧ್ಯವಾಗದು. ಆ ನಿನ್ನ ಪಾಂಡವರು ಭಿಕ್ಷಾವೃತ್ತಿ ಅವರಿಗೆ ಯೋಗ್ಯವಾದ ಜೀವನ. ಕೃಷ್ಣ, ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಶಾಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪರಾಧವು ನನ್ನಿಂದಾಗದು. ಕೃಷ್ಣ, ನನ್ನಿಂದಾಗದು. ಕೃಷ್ಣ, ಯುದ್ಧದ ಭಯವನ್ನು ತೋರುವೆಯ? ಕೃಷ್ಣ, ಯುದ್ಧ ಕ್ಷತ್ರಿಯ ಧರ್ಮ, ಅರ್ಥ, ಕಾಮ, ಮೋಕ್ಷ ಜೀವನದ ಏಕಮಾತ್ರ ಸಾಧನೆ. ಕೊಡಲಾರೇನ ಅರ್ಧ ರಾಜ್ಯವ, ಕೊಡಲಾರೇನ ಅರ್ಧ ರಾಜ್ಯವ, ಅರಿದು ನೀ ಬೇಡಲು ಬಂದೇಕೆ ಕೇಶವ. ಕೊಡಲಾರೇನ ಅರ್ಧ ರಾಜ್ಯವ. ಆ ಭೀಮ ಕೌರವನ ತೊಡೆ ಒಡೆವನಂತೆ, ಆ ಪಾರ್ಥ ಕರ್ಣನ ಸಿರತೆಗೆವನಂತೆ. ಆ ಭೀಮ ಕೌರವನ ತೊಡೆ ಒಡೆವನಂತೆ, ಆ ಪಾರ್ಥ ಕರ್ಣನ ಸಿರತೆಗೆವನಂತೆ. ಭಿಕ್ಷುಕರಿಗಷ್ಟೊಂದು ಸೊಕ್ಕು ಇರಲು, ಭಿಕ್ಷುಕರಿಗಷ್ಟೊಂದು ಸೊಕ್ಕು ಇರಲು ಇನ್ನೇಕೆ ಸಂಧಾನ ನೀ ಹೇಳು. ಸಮರಕ್ಕೆ ಸಿದ್ಧ, ಸಮರಕ್ಕೆ ಸಿದ್ಧ, ನಡೆಯಲಿ ಯುದ್ಧ, ನಡೆಯಲಿ ಯುದ್ಧ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರನು. ಯುದ್ಧಕ್ಕೆ ನಾವೆಲ್ಲರೂ ಸ್ಥಿರನಾಗ ದುರ್ಯೋಧನ. ಭಾರತ ಭೂಮೀಶ ಜಯಿಸು ದುರಾಸ, ಭಾರತ ಭೂಮೀಶ ಜಯಿಸು ದುರಾಸ. ಸಮಾನ ಶೌರ್ಯ ಸಾಹಸದಿ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮೀಶ ಜಯಿಸು ದುರಾಸ, ಜಯಿಸು ದುರಾಸ. ಕರೆಸಿಗ ನೀ ಅನುಜಾತರ, ಕರೆಸಿಗ ನೀ ಅನುಜಾತರ. ದರೆಯ ನಿತ್ತು ಖ್ಯಾತಿ ಪಡೆ, ದರೆಯ ನಿತ್ತು ಖ್ಯಾತಿ ಪಡೆ ಸುಖಿಯಾಗು ವೀರ. ಭಾರತ ಭೂಮೀಸ ಜಯಿಸು ದುರಾಸ, ಸಮಾನ ಶೌರ್ಯ ಸಾಹಸದಿ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮೀಸ ಜಯಿಸು ದುರಾಸ, ಜಯಿಸು ದುರಾಸ. ದುರ್ಯೋಧನ, ವೈರವನೆ ನೀಗಿ ಸೈರಣೆಯ ತಾಳೈ, ವೈರವನು ನೀಗಿ ಸೈರಣೆಯ ತಾಳೆ. ಬಾಳೈ ಬರು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ವರಗುಣ ನೆನೆಸಿ. ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ವರಗುಣ ನೆನೆಸಿ. ಪೊರೆ ಈ ದರೆಯ ಭಾರತ ಭೂಮೀಸ ಜಯಿಸು ದುರಾಸ, ಸಮಾನ ಶೌರ್ಯ ಸಾಹಸದಿ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮೀಸ ಜಯಿಸು ದುರಾಸ, ಜಯಿಸು ದುರಾಸ. ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅದನ್ನೇ ಹೊಂದುವೆ. ಕೃಷ್ಣ, ನನ್ನ ಕೊನೆಯ ಸಂದೇಶವನ್ನು ಕೇಳು. ಭೂಮಿ ಆಕಾಶವೇ ಹಗೆಯಾಗಲಿ, ರವಿ ಮಂಡಲವೇ ಬಾರ್ಕರಿಯಲಿ,
ಭೂತ ಪ್ರೇತಗಳಿಗೆ ಒಡೆಯನಾದ ಆ ಭೂತನಾಥೇಶ್ವರನು ಕದನಕ್ಕೆ ಕಾಲ್ಕಿರದು ನಿಲ್ಲಲಿ. ಕೃಷ್ಣ, ಕಲೆಯ ಅಂಶದಿಂದ ಉದ್ಭವಿಸಿದ ಆ ಹಸ್ತಿನಾವತಿ ರಕ್ತ ಸಿಂಹಾಸನ ರಕ್ತದ ಕೋಡಿಯಲ್ಲಿ ತೇಲಿ ಹೋದರೂ ಸರಿಯೇ. ಕೃಷ್ಣ, ಕೆಟ್ಟರೂ ಸರಿಯೇ, ಕಟ್ಟ ಕಡೆಯದಾಗಿ ಕಾಡಿ ಕಟ್ಟಬೇಕೆಂದು ಪಟ್ಟು ಹಿಡಿದ ಈ ಗಟ್ಟಿ ಕೌರವೇಶ್ವರನ ಮಸಣದ ಮಣ್ಣಲ್ಲಿ ಮಣ್ಣಾಗಿ ಹೋದರೂ ಸರಿಯೇ. ಕೃಷ್ಣ, ಚಲ ಚಲ ಚಲವನ್ನು ಬಿಡೆ, ನೆಲವನ್ನು ಕೊಡೆ. ಧರ್ಮರಕ್ಷಕನಾದ ನನಗೆ ಸವಾಲೆ. ಪತಂಗದ ಹುಳುವು ದೀಪದ ಸುತ್ತ ಸುತ್ತುವುದು ತನ್ನ ನಾಶಕ್ಕಾಗಿ. ಅಧರ್ಮದ ನೆಲೆಯಲ್ಲಿ ನಿಂತಿರುವ ನೀನು ಎಂದಿಗೂ ನಿನಗೆ ಜಯ ಕೀರ್ತಿ ಲಭಿಸುವುದು ದುರ್ಯೋಧನ. ಕೃಷ್ಣ, ನಿನಗೇಕೆ ಇಷ್ಟೊಂದು ಆಕ್ರೋಶ? ನಿನ್ನ ನಡೆ ನ್ಯಾಯಾಚರಣೆ, ಕೌರವನ ನಡೆ ಅನ್ಯಾಯಾಚರಣೆ. ಕೃಷ್ಣ, ಶ್ರೇಯಸ್ಸು ಕೀರ್ತಿ ದೊರಕುವುದು ಧರ್ಮದಿಂದಲ್ಲ, ಕ್ಷತ್ರಿಯನ ಸಾಹಸ ಮತ್ತು ವೀರತ್ವದಿಂದ ಅಲ್ಲವೇ ದುರ್ಯೋಧನ? ಸರಿಯಾಗಿ ಹೇಳಿದೆ ಮಾವ. ಭುಜಬಲ ವಿಖ್ಯಾತ, ನೃಪಕುಲ ನವೀತ, ರಿಪು ಭೀಕರ, ದರಾಧೀಸ್ಪುರ, ಕುರು ಭಾಸ್ಕರ. ಈ ನಮ್ಮ ಕೌರವೇಶ್ವರನಿಗೆ ತಿದ್ದಿ ಬುದ್ಧಿ ಹೇಳುವಷ್ಟು ನೀನು ದೊಡ್ಡವನಲ್ಲ. ನಿನ್ನ ನೀತಿ ಪಾಠ ಕೇಳುವಷ್ಟು ಅವನು ದಡ್ಡನಲ್ಲ. ನೀನೊಬ್ಬ ಕಪಟಿ, ಮಾಯಾಲೋಲ, ನಾರಿಚೋರ. ಮಾಯಾಜಾಲದಾದ ನೀನು ಮಾಯಾಜಾಲಕ್ಕೆ ತಳ್ಳಲು ಹವನಿಸುತ್ತಿರುವೆ ಅಲ್ಲವೇ ಹೆದುರಾಜ? ದುರ್ಯೋಧನ, ಈ ದುಷ್ಟಕೂಟವನ್ನು ಕಟ್ಟಿಕೊಂಡು ಕುರುಕುಲವನ್ನು ನಾಶ ಮಾಡಿಕೊಳ್ಳಬೇಡ. ಎಚ್ಚರ ಎಚ್ಚರ ಎಚ್ಚರ. ಅಣ್ಣ, ಇದು ಕೌರವರ ರಾಜಸಭೆಯಲ್ಲ, ಪಾಂಡು ನಂದರ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದ ಈ ವೃದ್ಧರು ನಿನ್ನ ನಿಂದನೆಯನ್ನು ಅದೇಕ ತದೇಕ ಚಿತ್ತರಾಗಿ ಆಲಿಸುತ್ತಿರುವರು ನೋಡು. ಸಮಯ ದೊರಕಿದರೆ ಇವರೆಂತಹ ದ್ರೋಹ ಚಿಂತನೆಗೂ ಎದುರತಕ್ಕವರಲ್ಲ. ನಡೆ, ನಾವಿಲ್ಲಿ ಒಂದು ಕ್ಷಣವೂ ನಿಲ್ಲಲಾಗದು. ನಡೆ ಸಹೋದರ, ಈ ಸತ್ತುಗಳ ಮತ್ತೆ ನಮಗೇನು ಕೆಲಸ? ನಡೆ. ದುರ್ಯೋಧನ, ನಿಲ್ಲು. ಕತಿ ಬೇಡೈಸು ಯೋಧನನೆ ತೋರಿಗ ಜ್ಞಾತಿಯೊಳು ಸೈರನೆ. ಕತಿ ಬೇಡೈಸು ಯೋಧನನೆ ತೋರಿಗ ಜ್ಞಾತಿಯೊಳು ಸೈರನೆ. ಅದೇ ಕಿಂಕು ಬಗಲುವೆ, ಅದೇ ಮಾತನಾಡುವೆ, ಅದೇ ಕಿಂಕು ಬಗಲುವೆ, ಅದೇ ಮಾತನಾಡುವೆ. ಕುಲಹೀನ ಕುಲವ ಮರತೆಯ ಗುರದೊಳ್ಳು ಕಡಿಯದೆ ಬಿಡುವನೆ. ಕದನದೊಳು ನಿನ್ನ ಮದವ ಮುರಿಯುವೆ. ಕದನದೊಳು ನಿನ್ನ ಮದವ ನಡಗಿಪೆ ಚೆದುರದೊಳ್ ಮರುಳೆ. ಮಂದಮತಿಯಂತೆ ಮುಂದನರಿಯದೆ, ಮಂದಮತಿಯಂತೆ ಮುಂದನರಿಯದೆ ದಂದುಗವ ಪಡುವೆ. ಸುಯೋಧನ ದಂದುಗವ ಪಡುವೆ. ಚೇಸಾರು ನಾಸಹಿಸೆ ಈ ನಿನ್ನ ಮೋಸ, ಚೇಸಾರು ನಾಸಹಿಸ ಈ ನಿನ್ನ ಮೋಸ. ಸೈರಿಸಬಲ್ಲವರಾರ್ ಸುಯೋಧನ ಸೈರಿಸಬಲ್ಲವರಾರ್. ಪರಮ ಪುರುಷ ನೆನಪ ಬಿರುದನು ಪದವಿಯಳು ಅಡಗಿಪೆ ಕೆಡುಕನೆ. ಪರಮ ಪುರುಷ ನೆನಪ ಬಿರುದನು ಪದವಿಯಳು ಅಡಗಿಪೆ ಕೆಡುಕನೆ. ಕತಿ ಬೇಡೈಸು ಯೋಧನನೆ ತೋರಿಗ ಜ್ಞಾತಿಯೊಳು ಸೈರನೆ.
ಹೊರಟೇ ಹೋದನು. ಹಾ ಜನಾರ್ದನ, ಈ ಮದಾಂಧನನ್ನ ತಡೆಯುವವರು ಯಾರು ಇಲ್ಲವೇ? ಹೋಗುವಿದುರ, ಆ ಗಾಂಧಾರಿಯನ್ನು ಕರೆದುಕೊಂಡು ಬಾ. ಕುರುದುದ್ದರೆ ನಾನು ಮಾನವ ಕೋಟಿಯನ್ನು ಮುಂದಿನ ಭೀಷಣ ಯುದ್ಧದಲ್ಲಿ ಉದ್ಧರಿಸುವುದಾದರೆ ನೀವು ನಾನು ಹೇಳಿದಂತೆ ಮಾಡಿರಿ. ದುರ್ಯೋಧನ, ದುಶ್ಯಾಸನ, ಶಕುನಿಯನ್ನು ಬಂಧನದಲ್ಲಿಟ್ಟು ಶಾಂತಿಗಾಗಿ ಪ್ರಯತ್ನಿಸಿ. ವಾಸುದೇವ, ಈ ದುರ್ವಿನಿತನಾದ ಪುತ್ರರ ವರ್ತನೆಯಿಂದ ನನ್ನ ಹೃದಯದಲ್ಲಿ ಜ್ವಾಲೆ ಹತ್ತಿ ಉರಿಯುತ್ತಿದೆ. ಆದರೆ ಏನು ಮಾಡಲಿ? ನಾನು ಅಂಧನು, ದುರ್ಬಲನು, ಪರಾಧೀನನು. ಯಾರು ನನ್ನನ್ನು ಕರೆಸಿದವರು? ಕುಮಾರ್ ನಿಲ್ಲಿ. ಪರಮಾತ್ಮ, ನಮಸ್ಕರಿಸುವೆನು. ರಾಜೇಂದ್ರ, ಗಾಂಧಾರಿ, ಪುತ್ರ ಪ್ರೇಮದ ಕರ್ತವ್ಯ ಮೂಢನಾದ ನೀನು ಈ ಅಖಂಡ ಸಾಮ್ರಾಜ್ಯ ಶಾಸನ ಭಾರವನ್ನು ಹೇಗೆ ತಾನೇ ನಿರ್ವಹಿಸಬಲ್ಲೆ? ನೀಚನು ದುರಾಚಾರಿಯಾದ ದುರ್ಯೋಧನ ಕೈಲಿ ರಾಜದಂಡವನ್ನು ಒಪ್ಪಿಸುವುದರಿಂದ ಅಧರ್ಮಕ್ಕೆ ಆಹ್ವಾನವನ್ನು ಕೊಟ್ಟಂತಾಗುವುದು, ನರಕವನ್ನು ಕೈ ಬೀಸಿ ಕರೆದಂತಾಗುವುದು. ಆದರೆ ಈ ಕುರುವೃದ್ಧರ ಮತ್ತು ಶ್ರೀಕೃಷ್ಣ ಪರಮಾತ್ಮನ ಮಾತಿನಂತೆ ನಡೆಯುವುದರಿಂದ ಧರ್ಮದ ಉದ್ಧಾರವಾಗುವುದು, ಸ್ವರ್ಗದ ಮಾರ್ಗವು ನಿರಾಪದವಾಗುವುದು. ಗಾಂಧಾರಿ, ಈ ರಾಜ್ಯ ಲೋಭದಿಂದ ಉನ್ಮತ್ತ ಪ್ರಾಯನಾದ ದುರ್ಯೋಧನನನ್ನ ಸಂಧಿಗೆ ಒಡಗೂಡುವಂತ ಕಾರ್ಯ ನಿನ್ನದು. ಹೋಗುವಿದರ, ಆ ಹತಭಾಗ್ಯನನ್ನ ಮತ್ತೊಮ್ಮೆ ಬರಮಾಡು. ಯಾರು ನನ್ನನ್ನು ಕರೆಸಿದವರು? ನಾನು ಪುತ್ರ. ಏಕೆ ನನ್ನ ಮಾತುಗಳನ್ನು ಕೇಳಲು ನಿನಗಿಷ್ಟವಿಲ್ಲವೋ ಕುಮಾರ? ತನೆಯ ಕುಮಾರ, ಅಮ್ಮ, ತನೆಯ ತನೆಯ ಕಂದ, ತನೆಯ ಭಾರತ ಕುಲ ತಿಲಕ, ತನೆಯ ಭಾರತ ಕುಲ ತಿಲಕ, ಮಾತೆಯ ಮಾತನು ಆಲಿಸುವೀರ, ಮಾತೆಯ ಮಾತನು ಆಲಿಸುವೀರ. ಮಾತೆಯ ಮಾತನು ಆಲಿಸುವೀರ, ದುರಧೀರಲೆ ನೀ ಧೈರ್ಯದಿ ಬಾಳೈ. ದುರಧೀರಲೆ ನೀ ಧೈರ್ಯದಿ ಬಾಳೈ, ತನೆಯ ಭಾರತ ಕುಲ ತಿಲಕ, ತನೆಯ ಭಾರತ ಕುಲ ತಿಲಕ. ಕಂದ, ಸುಯೋಧನ, ಪಾಂಡವರೊಡು ವೈರತರದೆ ಕಂದ, ಕಂದ, ಸುಯೋಧನ, ಕಂದ, ಪಾಂಡವರೊಡು ವೈರವು ತರದೆ ರಾಜ್ಯವನಿತು ದೇಹದಿ ಬಾಳೈ. ರಾಜ್ಯವನಿತು ದೇಹದಿ ಬಾಳೈ, ರಾಜ್ಯವನಿತು ದೇಹದಿ ಬಾಳೈ. ರಾಜ್ಯವನಿತು
ಮಾತನ್ನು ಕೇಳು ಪುತ್ರ. ನಾನು ನಿನ್ನ ಹೆತ್ತ ತಾಯಿ. ಅಗಣ್ಯ ವ್ರತೋಪಾಸನೆಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆನು. ಎದೆಯ ರಕ್ತವನ್ನು ಬಸಿದು ನಿನ್ನನ್ನು ಸಲಹಿರುವೆನು. ಬಾಲ್ಯದಲ್ಲಿ ನಿನ್ನ ಕಣ್ಣಿನಿಂದ ಒಂದು ತೊಟ್ಟು ಕಣ್ಣೀರು ಸುರಿಸಿದರು ಈ ನನ್ನ ದೇಹದ ರಕ್ತವೇ ನಷ್ಟವಾದಂತೆ ಎಂದು ಭಾವಿಸುತ್ತಿದ್ದೇನೆ ಕುಮಾರ. ಚತುರ್ದಶ ಭುವನಗಳಲ್ಲಿ ಹುಡುಕಿದರು ತಾಯಿಯಂತಹ ಬಂಧುವು, ಹಿತೈಷಿಯು, ಸ್ನೇಹಿತೆಯು ನಿನಗೆ ಮತ್ತಾರೂ ದೊರಕುವುದಿಲ್ಲ. ಆಕಾಶಕ್ಕೆ ಅಂತರವಿರುವುದು, ಸಾಗರವು ಬತ್ತುವುದು, ನಕ್ಷತ್ರಗಳಿಗೆ ಎಣಕೆ ಇರುವುದು. ಆದರೆ ಮಾತೃ ಪ್ರೇಮವು ಅನಂತ, ಅಗಾಧ, ಅಬೋಧ ಬಾಲಕನಂತೆ ಅಮೃತವನ್ನು ಭೂಮಿಯಲ್ಲಿ ಚೆಲ್ಲಬೇಡ. ಪಾನ ಪ್ರಮತ್ತನಾದ ಪಾಷಾಂಡನಂತೆ ಅಮೃತವನ್ನು ಚೆಲ್ಲಬೇಡ ಕಂದ. ನನ್ನ ಮಾತನ್ನು ಕೇಳು. ಪಾಂಡವರಿಗೆ ಕೊಡಬೇಕಾದ ಅರ್ಥ ರಾಜ್ಯವನ್ನು ಕೊಟ್ಟು ಸಮಾನ ಭಾವದಿಂದ ರಾಜ್ಯವನ್ನಾಳು ಕುಮಾರ. ಅಮ್ಮ, ಪುನಃ ಅದೇ ಮಾತು. ಅಮ್ಮ, ನಿನ್ನ ಪುತ್ರನಾಗಿ ಕ್ಷತ್ರಿಯ ಧರ್ಮವನ್ನು ತೀರಿಸಲೇ ತಾಯಿ? ಇಲ್ಲ ತಾಯಿ, ಇಲ್ಲ. ಈ ದುರ್ಯೋಧನನು ಮಾತ್ರ ಧರ್ಮಚ್ಯುತನಾಗುವುದಿಲ್ಲ ತಾಯಿ, ಧರ್ಮಚ್ಯುತನಾಗುವುದಿಲ್ಲ. ಅಮ್ಮ, ಪಾಂಡವರು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ಸಿಗುವುದು ಎಲ್ಲೇ ಗೊತ್ತೇ ತಾಯಿ? ಎಲ್ಲಿ? ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ, ರಥಿಕರ ವೀರ ಪೋಷಕದಲ್ಲಿ. ಅಮ್ಮ, ರಾಜ್ಯವನ್ನು ಅಪೇಕ್ಷಿಸುವವರು ಯುದ್ಧ ಮಾಡಿ ಅದನ್ನು ಪಡೆಯಲಿ. ಕೃಷ್ಣ, ಇದು ನನ್ನ ಕೊನೆಯ ಮಾತು. ನನಗಿನ್ನೂ ಸಮಯವಿಲ್ಲ. ಸಮಯವಿಲ್ಲ ಹತಭಾಗ್ಯ ಕುಮಾರ. ಹಸಿದ ಬೇಟೆ ನಾಯಿಯಂತೆ ಮೃತ್ಯುವು ಮನುಷ್ಯನ ಬೆನ್ನಟ್ಟಿ ಬರುತ್ತಿರುವಾಗ ಮನುಷ್ಯನಿಗೆ ಸಮಯವೆಲ್ಲಿವುದು? ನೀನು ನಾಶ ಹೊಂದುವೆ, ಜೊತೆಯ ಕುರುಕುಲವೂ ನಾಶ ಹೊಂದುವುದು. ನಿನ್ನೆ ಅಂದ ಪಿತನ ಶೋಕ ಸಾಗರದಲ್ಲಿ ಮುಳುಗುವನು. ನಾನು ಮಾತ್ರ ನಿರಾರ್ಗಗತಿಗಳಾಗಿ ಇವೆಲ್ಲವನ್ನೂ ನೋಡಬೇಕಾಗುವುದು. ಆ ಈಶ್ವರ, ಈ ಗಾಂಧಾರಿಯ ಲಲಾಟದಲ್ಲಿ ಇದೆಂತಹ ಕರುಣಾಜನಕ ಕಥೆಯನ್ನು ಬರೆದಿರುವೆ ದೇವಾ. ಅನರ್ಥವಾಯಿತು ವಾಸುದೇವ. ಆ ದುಷ್ಟರು ನಿಮ್ಮನ್ನು ಬಂಧಿಸಲು ಬರುತ್ತಿದ್ದಾರೆ. ಅಸಂಭವ. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ದುರ್ಯೋಧನ ದರ್ಪವು ಇಷ್ಟೊಂದು ಮಿತಿ ಮೀರಿತೆ. ವಾಸುದೇವ, ಕೈ ಜೋಡಿಸಿ ಬೇಡುವೆನು. ಈ ಪಾಪಮಯವಾದ ರಾಜ್ಯಸಭೆಯಲ್ಲಿ ಅರಕ್ಷಣವೂ ನಿಲ್ಲಬೇಡ. ದಯಮಾಡಿ ಇಲ್ಲಿಂದ ಹೊರಟು ಹೋಗು ಪ್ರಭು, ಹೊರಟು ಹೋಗು. ಏನು? ನಾನು ಒಬ್ಬ ದುರ್ಯೋಧನಿಗೆ ಎದರಿ ಇಲ್ಲಿಂದ ಪಲಾಯನ ಮಾಡೋದು ಅದೆಂದಿಗೂ ಆಗತಕ್ಕ ಮಾತಲ್ಲ. ಒಬ್ಬ ದುರ್ಯೋಧನನಿಗೆ ನಾನು ಭೀತನಾಗಲೇ? ಭಯವಲ್ಲ ಪ್ರಭು, ದಾನ ವಿಜಯದ ಪತಿಗೆ ಶತ್ರುಗಳ ಭಯವೇ, ಪರಪಕ್ಷದ ಪರಾಜಯವೇ. ಭಯಕ್ಕಾಗಿ ಹೇಳುತ್ತಿಲ್ಲ ವಾಸುದೇವ. ನನ್ನ ಈ ಕುಲಾಂಗಾರ ಪುತ್ರರ ಕೈಯಿಂದ ನಿನ್ನ ಅವಹೇಳನ್ನು ನಾನು ಸಹಿಸಲಾರೆನು. ನೀನು ಭಕ್ತ ಪರಾಧೀನನಲ್ಲವೇ? ಭಕ್ತರ ಪ್ರಾರ್ಥನೆಯನ್ನು ಮನ್ನಿಸು. ಇದು ನಿನ್ನ ಚರಣದಡಿಯಲ್ಲಿ ಬಿದ್ದು ಬೇಡಿಕೊಳ್ಳುವೆನು ದೇವ, ಬೇಡಿಕೊಳ್ಳುವೆನು. ಹೇಳು ತಾಯಿ, ಮೇಲೇಳು. ಈ ದಿನ ನಾನು ನಿನಗೋಸ್ಕರ ಇಲ್ಲಿಂದ ಪಲಾಯನ ಮಾಡುವೆನು. ಎಲ್ಲಿಗೆ ಪಲಾಯನ ಮಾಡುವೆ? ದುರ್ಯೋಧನ, ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ತಕ್ಕ ಶಿಕ್ಷೆ ಅದನ್ನು ನೀನೇ ನಿರ್ಧರಿಸಬೇಕು. ಅದನ್ನು ಯಾರು ನಿರ್ಣಯಿಸಬೇಕಾಗಿಲ್ಲ. ನಾನಾಗಲೇ ನಿರ್ಣಯಿಸಿ ಸೂಕ್ತ ಸಲಹೆಯನ್ನು ನೀಡಿದ್ದೇನೆ. ಯಾರಿಗೆ? ಮತ್ಯಾರಿಗೆ? ಯದುರಾಜ. ಮತ್ಯಾರಿಗೆ? ಸಾರ್ವಭೌಮನಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳುವ ಅಗತ್ಯವಿಲ್ಲ. ಯದುರಾಜ. ಕೃಷ್ಣ, ನಿನಗೆ ಹೇಗೆ ಆತಿಥ್ಯವನ್ನು ಕೊಡಬೇಕೆಂದು ನಮ್ಮ ಮಹಾರಾಜರು ಆಗಲೇ ಅದನ್ನು ಹೇಳಿದ್ದಾರೆ. ಸಕುನಿ ಮಾವನ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ಹೌದೌದು, ನಿನ್ನ ರಾಯಭಾರಕ್ಕೆ ಅತ್ಯುತ್ತಮವಾದ ಅದ್ಭುತ ಸತ್ಕಾರ. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ಅತ್ಯದ್ಭುತಕಾರವಾಗಿಯೇ ಸ್ವೀಕರಿಸುವೆನು. ಸ್ವೀಕರಿಸು. ದುಶ್ಯಾಸನ, ಕಟ್ಟಿರುವನನ್ನು.
ಯಾರನ್ನು ಬಂಧಿಸುವ ಮಂದಮತಿಗಳ? ಬಟ್ಟೆಯಿಂದ ಬೆಂಕಿಯನ್ನು, ಮರಳಿನಿಂದ ಸಮುದ್ರವನ್ನು, ಬೀಸಣಿಗೆಯಿಂದ ಗಾಳಿಯನ್ನು ಬಂಧಿಸಲು ಇಚ್ಛಿಸುವಿರಾ? ನನ್ನನ್ನು ಬಂಧಿಸಲು ಎಂದಿಗೂ ಸಾಧ್ಯವಿಲ್ಲ. ಕೃಷ್ಣ, ನಿನ್ನುಟ್ಟಡಗಿಸುವ ಮುನ್ನ ಕಷ್ಟ ಕಡೆಯದಾಗಿ ಹೇಳುತ್ತಿರುವೆನು. ಸಂಧಿ ಮಾಡಲು ಬಂದಿರುವ ನಿನ್ನನ್ನು ಬಂಧಿಸದೆ ಬಿಡುವುದಿಲ್ಲ. ಎಲ್ಲೆಲ್ಲೂ ಕೃಷ್ಣ, ಎಲ್ಲೆಲ್ಲೂ ಕೃಷ್ಣ. ಓ ಕರುಣಾಮಯ, ಓ ಪುರುಷೋತ್ತಮ, ಇಲ್ಲಿಗೇಕೆ ಕರೆ ತಂದೆ? ಸತ್ಯ ಹೇಳು ತಂದೆ, ನೀ ಸತ್ಯ ಹೇಳು ತಂದೆ. ಓ ಕರುಣಾಮಯ, ಓ ಪುರುಷೋತ್ತಮ, ಇಲ್ಲಿಗೇಕೆ ಕರೆ ತಂದೆ? ಸತ್ಯ ಹೇಳು ತಂದೆ, ನೀ ಸತ್ಯ ಹೇಳು ತಂದೆ. ಪಾಂಡವ ಪಕ್ಷನು ನೀನು, ಕೌರವ ಪಕ್ಷನು ನಾನು. ಪಾಂಡವ ಪಕ್ಷನು ನೀನು, ಕೌರವ ಪಕ್ಷನು ನಾನು. ದೀನನ ಮೇಲೆ ಈ ಪ್ರೇಮ, ದೀನನ ಮೇಲೆ ಈ ಪ್ರೇಮ. ಏನಿದು ನಿನ್ನ ಸಂಭ್ರಮ, ಏನಿದು ನಿನ್ನ ಸಂಭ್ರಮ. ಓ ಕರುಣಾಮಯ, ಓ ಪುರುಷೋತ್ತಮ, ಇಲ್ಲಿಗೇಕೆ ಕರೆ ತಂದೆ? ಸತ್ಯ ಹೇಳು ತಂದೆ, ನೀ ಸತ್ಯ ಹೇಳು ತಂದೆ. ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನ ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕರ್ಣ, ಕ್ಷತ್ರಿಯೋಚಿತವಾದ ಗುಣಗಳು ನಿನ್ನಲ್ಲಿರುವಾಗ ನೀನು ಸೂತನೆಂತಾಗುವೆ? ದೇವ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನ ಈ ಪ್ರಪಂಚವೇ ಮರೆಯುವಂತಿಲ್ಲ. ಕರ್ಣ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ, ಸೂರ್ಯನೇ ನಿನ್ನ ಜನಕ, ಕುಂತಿದೇವಿಯೇ ನಿನ್ನ ತಾಯಿ, ಲೋಕೈಕ ವೀರರಾದ ಪಾಂಡವರೇ ನಿನ್ನ ಸಹೋದರರು. ಏನು? ನಾನು ಚಂದ್ರಕುಲದವನೇ, ಪಾಂಡವರು ನನ್ನ ಸಹೋದರರೇ, ವೀರಮಾತೆ ಕುಂತಿ ದೇವಿಯೂ ನನ್ನ ಎತ್ತ ತಾಯೆ. ಕೃಷ್ಣ, ಇದು ಯುದ್ಧ ಕಾಲ, ಅದರಲ್ಲೂ ನೀನು ಪಾಂಡವರ ಪಕ್ಷಪಾತಿ. ಅವರ ತಲೆ ಕಾಯುವುದಕ್ಕಾಗಿ ಈ ರೀತಿ ಸುಳ್ಳು ಹೇಳುತ್ತಿರುವೆಯಾ? ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಕರ್ಣ, ಮಾತನಾಲಿಸು ಮಾತನಾಲಿಸು ವೀರಕರ್ಣನೇ, ವೀರಕರ್ಣನೇ. ಮಾತನಾಲಿಸು ಮಾತನಾಲಿಸು ವೀರಕರ್ಣನೇ, ವೀರಕರ್ಣನೇ. ಮರುಗಬೇಡ ಮರುಗಬೇಡ ಮನದಿ ಸುಮ್ಮನೆ, ಹೇ ಮಾತನಾಲಿಸು ಮಾತನಾಲಿಸು ವೀರಕರ್ಣನೇ, ವೀರಕರ್ಣನೇ.
ಕಾಲಗತಿಯು ನಿನ್ನ ಸೆಳೆದು ಎಲ್ಲ ಬಿಟ್ಟಿತು, ಉಚ್ಚ ಸ್ಥಾನದಿ ಮೆರೆವ ನಿನ್ನ ಸೂತನೆನಿಸಿತು. ಕಾಲಗತಿಯು ನಿನ್ನ ಸೆಳೆದು ಎಲ್ಲೋ ಬಿಟ್ಟಿತು, ಉಚ್ಚ ಸ್ಥಾನದಿ ಮೆರೆವ ನಿನ್ನ ಸೂತನೆನಿಸಿತು. ಕಳೆದು ಓದುದೆಲ್ಲ ಕನಸು ಹಗುರ ಮಾಡು ನಿನ್ನ ಮನಸ್ಸು. ಕನ್ನಡ ಕಳೆದು ಓದುದೆಲ್ಲ ಕನಸು ಹಗುರ ಮಾಡು ನಿನ್ನ ಮನಸ್ಸು. ಸೈರಿಸು ಸೈರಿಸು ನೀ ಮಾತನಾಲಿಸು ಮಾತನಾಲಿಸು ವೀರಕರ್ಣನೇ ವೀರಕರ್ಣನೇ. ಕರ್ಣ, ನಿನ್ನ ತಾಯಿಯಾದ ಕುಂತಿ ದೇವಿಯು ಕನ್ನಿಕಾ ವ್ಯವಸ್ಥೆಯಲ್ಲಿರುವಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರೋಪದೇಶಗಳು ಪಡೆಯಲು ಅವುಗಳು ಫಲಿಸುವುದೋ ಇಲ್ಲವೋ ಎಂದು ಸೂರ್ಯ ಮಂತ್ರವನ್ನು ಜಪಿಸಲು ನೀನು ಜನಿಸಿದೆ. ಲೋಕಾಪವಾದ ಕೆಂಜಿ ಕುಂತಿ ದೇವಿಯು ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟಳು. ಕರ್ಣ, ಸೂತರು ನಿನ್ನ ಅತ್ಯಂತ ಪ್ರೀತಿಯಿಂದ ಸಲಹಿದರು. ಈಗ ನನ್ನೊಡನೆ ಬಾ, ಪಾಂಡವರನ್ನು ಕೌರವರನ್ನು ನಿನ್ನ ಪಾದಗಳ ಮೇಲೆ ಕೆಡವೆನು. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಳ್ಳುತ್ತಾ ರತ್ನ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡುವಂತೆ. ದೇವ, ಭೀಮಾರ್ಜುನರು ನನ್ನನ್ನ ಓರ್ವ ಸೂತನೆಂದು ಹೀಯಾಳಿಸುತ್ತಲೇ ಇರುವರಲ್ಲ, ನಾನು ಇಂಥವನೆಂಬ ವಿಚಾರ ಅವರಿಗೆ ತಿಳಿದಿಲ್ಲವೇ? ಕರ್ಣ, ನಿನ್ನ ವಿಚಾರವು ಪಾಂಡವರಿಗೂ ನಿನ್ನ ತಾಯಿಯಾದ ಕುಂತಿದೇವಿಗೂ ತಿಳಿಯದು. ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ಕಂಡಾಗಲೆಲ್ಲ, ದೇವ ಈತನಾರು, ಈತನನ್ನು ಕಂಡರೆ ನನಗೆ ಮರುಕು ಉಂಟಾಗುವುದಲ್ಲ ಎಂದು ಹೇಳುತ್ತಿದ್ದಳು. ನಿನ್ನ ತಾಯಿಯಾದ ಕುಂತಿದೇವಿಗೆ ನಿನ್ನ ಜನ್ಮ ರಹಸ್ಯವನ್ನು ತಿಳಿಸಿ ಬಂದಿದ್ದೇನೆ. ನಿನ್ನನ್ನು ನೋಡಲು ಬಹಳ ಆಸೆಯಿಂದ ಗಂಗಾ ತೀರಕ್ಕೆ ಬರುತ್ತಿರುವಳು. ಆಸೆಯಿಂದ ಬರುವ ಆ ನಿನ್ನ ತಾಯಿಯ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸು. ಕರ್ಣ, ಆಗಲಿ ಪರಮ. ನಾನಿನ್ನು ಬರಲೇ? ಆಗಲಿ ಪರಮ. ಏ ಭಗವಂತ, ಹುಟ್ಟಿದಾರಾಭ್ಯ ಕಡು ಕಷ್ಟದಲ್ಲೇ ನಡೆದೆ, ನಾನ್ಯಾರೆಂದು ತಿಳಿಯದೆ ಪರಿತಪಿಸಿದೆ. ಹೇಳುತ್ತಾ ಏಳು ದೇವ, ಹೇಳು, ನನ್ನಲ್ಲಿ ನಿನಗೆ ಕನಿಕರ ಇಲ್ಲವೇ? ನನ್ನನ್ನೇಕೆ ಹೀನ ಸ್ಥಿತಿಗೆ ದೂಡಿ ಮನ ಬಂದಂತೆ ಹಾಡಿಸುತ್ತಿರುವೆ? ಈ ಜಗತ್ತಿಗೆ ಉಪಕರಿಸಿ ನನ್ನನ್ನೇಕೆ ಅಪಕರಿಸುತ್ತಿರುವೆ? ಕುಲವೇನೋ ನೆಲವೇನೋ ಒಂದೂ ತಿಳಿಯದಂತೆ ಮಾಡಿರುವೆ. ಬೇಡ ತಂದೆ, ಬೇಡ. ಈಗಲಾದರೂ ಸತ್ಯ ಸಂಗತಿ ಏನೆಂದು ತಿಳಿಸು. ಪರಮಾತ್ಮನ ಹೇಳಿದಂತೆ ನಾನೀಗಲೇ ಗಂಗಾ ತೀರಕ್ಕೆ ತೆರಳುವೆನು. ಎಲ್ಲವೂ ದೇವರಾಟ. ಆ ದೇವರ ಆಟವಿದು, ಆ ದೇವರ ಆಟವಿದು, ಕೊನೆಗೋ ಕೊನೆಗೋ ತಿಳಿಯನು ನಾನಿಂದು, ತಿಳಿಯನು ನಾನಿಂದು.
ದೇವರ ಆಟವಿದು ಕೊನೆಗೋ ಕೊನೆಗೋ ತಿಳಿಯನು ನಾನಿಂದು ತಿಳಿಯನು ನಾನಿಂದು ಪಾವನ ಮಾಡುವ ಪವಿತ್ರ ಗಂಗೆಯ ಬಳಿಯಲ್ಲಿ ತೆರಳುವೆನು ಪಾವನ ಮಾಡುವ ಪವಿತ್ರ ಗಂಗೆಯ ಬಳಿಯಲ್ಲಿ ತೆರಳುವೆನು ನನ್ನ ಜನ್ಮದ ರಹಸ್ಯವನ್ನು ತಿಳಿದು ಬರುವೆನು ನಾ ತಿಳಿದು ಬರುವೆನು ಆ ದೇವರ ಆಟವಿದು ಆ ದೇವರ ಆಟವಿದು ಕೊನೆಗೋ ಕೊನೆಗೋ ತಿಳಿಯನು ನಾನಿಂದು ತಿಳಿಯನು ನಾನಿಂದು ತಿಳಿಯನು ನಾನಿಂದು